ಪಾವಕನು ಪಾಠವನ್ನು ಮಾಡಲು ತಪ್ಪಿದನು ಹೇಗೆ? ವರ್ಣನು ವಾರಿಯು ತುಂಬಲಿಲ್ಲವೋ ಹೇಗೆ? ಹೇ ರಾಜೇಂದ್ರ, ರಾವಣ ಮತ್ತೇನಿರುವುದು ಜಾಗೃತಿಯಿಂದ ಹೇಳುವಂತವರಾವ. ಗಂಗಾದಾಯ ಪುಂಡಾಟವನ್ನು ನಡೆಸಿರುವನು ಹೇಗೆ? ಮತ್ತೇನಿರುವುದು ಹೇಳುವಂತವರಾವ. ಕುಬೇರನು ದುಷ್ಟ ಮಾತುಗಳನ್ನು ಆಡಿದನೇ ಹೇಗೆ? ಬೃಹಸ್ಪತಿಯು ಕಪಟ ತಂತ್ರವನ್ನು ಕೈಗೊಂಡನು ಹೇಗೆ? ಹೇ ರಾಜೇಂದ್ರ, ಹೇ ಮಿತ್ರ, ಮತ್ತೆ ಏನಿರುವುದು ಹೇಳುವಂತವರಾಗು. ಸೀತಾಮನು ದ್ವಿತೀಯವಾರಗಳನ್ನು ಹೇಳುವುದಿಲ್ಲವೋ ಹೇಗೆ? ಅಪ್ತರಾಜಿದೇವಾಗಿರು ನಿನ್ನ ರಾಜಾಂಗಣದಲ್ಲಿ ನರ್ತನ ಮಾಡಲಿಕ್ಕೆ ಬರುವುದಿಲ್ಲ. ಮತ್ತೆ ಏನಿರುವುದು ಹೇಳುವಂತವರ. ಹೇ ರಾಜೇಂದ್ರ, ರಾವಣ ಮುಂದೆ ಏನಿರುವುದು ಹೇಳುವಂತವರಾಗು. ಯಾವ ದುಷ್ಟನು ನಿನಗೆ ಮರೆತು ನಿಂತಿರುವುದು? ಯಾರಿಂದ ನಿನಗೆ ತೊಂದರೆಯಾಗಿರುವುದು? ತೀವ್ರವಾಗಿ ಹೇಳಿದರೆ ಮುಚ್ಚೆಯಿಂದ ಗಟ್ಟಿಯಾಗಿ ಹಿಡಿದು ಮತ್ತೆ ಏನಿರುವುದು ಹೇಳುವುದರಿಂದ ಅವರ ತಲೆಯನ್ನು ಕೊಟ್ಟಿ ಹೆಟ್ಟು ಮಾಡಿ ಶರೀರದ ರಕ್ತವನ್ನೇರಿ ಅವರ ಮಾಂಸ ಕಣ್ಣುಗಳನ್ನು ಭೂತಗಳಿಗೆ ನಡುವಲ್ಲಿ ಹಾಕಿಸಿದೆ. ಯಾವ ವರ್ತಾವಿರುವುದು ತಿಳಿಸ ಯಾರು ರಾಜೇಂದ್ರ? ಹವಳನೆಂಬನೆಯ ಕೇಳು. ದಂಡ ಕಾರಣ ಎಂಬ ನಿಪ್ಪನದವಳು ಓರ್ವ ಸುಂದರಿಯನ್ನು, ಓರ್ವ ಸುಂದರಿಯ ಆಳಾದ ಮದಾನ ಕಲಾಪ ಇತ್ತೆಂದ ಅವಳನ್ನು ತರಲು ರಾಮನೆಂಬ ಮನುಜನು 18 ಕೋಟಿ ಕಪಿಗಳ ಗಡನದಿಂದ ಕಡಲಮ್ಮ ದಾಟಿ ಬಂದು ಮತ್ತೇನಿರುವುದು ಹೇಳುವಂತವರಾಗಿ ಆಹಾರವನ್ನು ಹೂಡಿದರು. ಗಡ್ಗಲಿಗಳಾದ ಇಂದ್ರಜಿತು ಕುಂಭಕರ್ಣ ಮೊದಲಾದವರನ್ನು ಯಮನಗಿರಿಗೆ ಓಡಿಸಿ ನಾನು ಒಬ್ಬನೇ ಉಳಿದೆನೆಂದು ಚಿಂತೆಯಿಂದ ಇದ್ದೇನೆ. ಆದ್ದರಿಂದ ನಿಮ್ಮ ಇಬ್ಬ ಹೀರುವರನ್ನು ಕರೆಸಿದ್ದೇನೆ. ನನಗೆ ಸಹಾಯ ಮಾಡುವ ವಿಷಯದಲ್ಲಿ ನಿಮ್ಮ ಇಷ್ಟವಿದ್ದಂತೆ ಹೇಳಬೇಕಯ್ಯ ಮಿತ್ರ ಹರಿಗಳಿರ. ಸೇನಾಧಿಪತಿ, ಅಯ್ಯೋ ನಮ್ಮ ಮನುಜನ ತುಂಟ ಬಿಡಿಸಿ ಮುಂದೆ ಏನಿರುವುದು ಹೇಳುವಂತವನ. ಆತನ ಕಂಠಕ್ಕೆ ಕೈ ಹಾಕಿ ನೂಕಿ ಬಿಡಬೆಲೆ ಬಂಟನೆ. ಇದರ ತಂಟೆಗೆ ಬಾರದೆ ಸುಮ್ಮನ ಮನೆಯಲ್ಲಿ ಕೂಡುವಂತವನಾಗು. ನಾವೆಲ್ಲ ರಾಮ ಲಕ್ಷ್ಮಣರೊಡನೆ ಯುದ್ಧವನ್ನು ಮಾಡುತ್ತೇವೆ. ರಾಜೇಂದ್ರ, ರಾವಣನೆಂಬ ಸಕನೆ ಹನುಮಂತ ಮೊದಲಾದ ಮಹಾನ ಪ್ರಮುಖರು ನಮ್ಮ ಸೈನ್ಯವನ್ನೆಲ್ಲ ಹಾಳು ಮಾಡಿದರು. ಬಕ ಪಕ್ಷಿಗಳಂತೆ ಸುಮ್ಮನಿದ್ದು ಒಮ್ಮಿಂದೊಮ್ಮೆ ಪಕ್ಷಿಗಳಂತೆ ಅಂತರಿಕ್ಷಕ್ಕೆ ಹಾರಿ ಮತ್ತೇನಿರುವುದು ಹೇಳುವಂತವರಾಗು. ಪ್ರಕಾರವಾದ ಸೇನಾಪತಿಗಳಿಂದ ನಮ್ಮ ಸೈನ್ಯವನ್ನೆಲ್ಲ ಹಾಳು ಮಾಡಿದರು. ಇದು ಅಲ್ಲದೆ ದ್ರೋಣಾಸಿಕರು ತಂದು ಸಂಬೋಳ ಮಡಿದವರನ್ನು ತಾವೇ ಬದುಕಿಸಿದರು. ಎಂತ ಸಾಹಸಿಗಳನ್ನು ಸಾಯಿಸಿ ರಾಮ ಲಕ್ಷ್ಮಣರನ್ನು ನೀವೇ ತಲ್ಲಿರೋ ಮಿತ್ರಾದಿಗಳಿರ. ಲಂಕಾಪುರ ದೊಲ್ಲವನೇ ಕೇಳು. ಹೇ ಮಿತ್ರ, ಮತ್ತೆ ಏನಿರುವುದು ಹೇಳುವಂತ. ಅಯ್ಯೋ ಹುಲ್ಲ ಕಪ್ಪಿಗಳನ್ನು ಎನ್ನಲ್ಲಿ ಸೊಲ್ಲುವಿಗೆ ಬಗಳುವೆಯಲ್ಲ. ಎನ್ನ ಬಲ್ಲ ಆತನವನ್ನು ನುಡಿಲವೆಂದು ಭಾಷೆ ಬರುತ್ತದೆ. ಇದು ಎನ್ನಲ್ಲಿರುವ ಸಮಸ್ತ 5 ವರ್ಷಕ್ಕೆ ಆ ಕೇಶ ನಾಯಕರು ಹಲ್ಲೊಟ್ಟಿಸಿದರು. ಬೇಕಾದರೆ ಇವರ ಬೆಂಬಲವಾಗಿ